ಕೂಡಲಿಯ ಶೃಂಗೇರಿ ಮಠದ ಸ್ವಾಮೀಜಿ ವಿರುದ್ಧ ಮತ್ತೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಕೈ ನಾಯಕಿ ಸುಜಾತಾ ಬಳಿಕ ಮತ್ತೊಬ್ಬ ಕೈ ಮುಖಂಡನಿಗೆ ಆಸ್ತಿಯನ್ನ ಪರಾಬಾರೆ ಮಾಡಿರೋ ಅಂತ ಆರೋಪ ಇದು. ಶೃಂಗೇರಿ ಮಠದ ಸ್ವಾಮೀಜಿ ವಿರುದ್ಧ ಇದು ಕೇಳಿ ಬರ್ತಾರಂತ ಮತ್ತೊಂದು ಆರೋಪ. ಈ ಹಿಂದೆ ಸುಜಾತರ ವಿರುದ್ಧ ಕೇಳಿ ಬಂದಂತ ಸುಜಾತರು ಮಾಡಿದಂತ ಆರೋಪ ಈಗ ಇದು ಎರಡನೇದು. ಗದಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ಶಿವನಗೌಡ ಗೌಡರ್ಗೆ ಆಸ್ತಿಯನ್ನ ಮಾರಾಟ ಮಾಡಿದ್ದಾರಂತೆ. ಇನಾಂ ವೆಂಕಟಾಪುರದಲ್ಲಿ ಬರೋಬ್ಬರಿ 8 ಲಕ್ಷಕ್ಕೆ 8.20 ಎಕರೆಯಷ್ಟು ಜಾಗವನ್ನು ಮಾರಿದ್ದಾರಂತೆ, ಪರಾಬಾರೆ ಮಾಡಿಕೊಟ್ಟಿದ್ದಾರೆ. ಹಂದಿಗೋಳ ಗ್ರಾಮದ ಕಾಂಗ್ರೆಸ್ ಮುಖಂಡನಿಗೆ ಇವರು ಆಸ್ತಿಯನ್ನು ಪರಾಬಾರೆ ಮಾಡಿದ್ದಾರೆ. ಚಿಲ್ಲರೆ ಕಾಸಿಗೆ ಆ ಕಾಂಗ್ರೆಸ್ ಮುಖಂಡನಿಗೆ ಜಮೀನನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ. ಬಿಟ್ಟು ಕೊಟ್ಟಿದ್ದು ನಮ್ದು ಏನಿರ್ತದೆ, ನಾವು ಬಿಟ್ಟು ಕೊಟ್ಟಿದ್ದು ನಮ್ದು ಏನಿಲ್ಲ. ಎಷ್ಟು ಜಮೀನು ತಗೊಂಡಿದ್ರಿ ನೀವು? ನಾ ಯಾವುದು ತಗೊಂಡಿಲ್ಲ, ನನಗೆ ನಾವು ಬಿಟ್ಟು ಕೊಟ್ಟಿದ್ದು ನಮ್ದು ಏನಿರ್ತದೆ. ಬಿಟ್ಟು ಕೊಟ್ಟಿದ್ದು ನಾವು ಕೂಡ ಹೇಳೋದಿಲ್ಲ, ನಿಮ್ಗೆ ಕೇಳೋದು ನಾವು. ಮಾರಾಟ ಮಾಡಕ್ ಬರ್ತಾ ಅಲ್ರಿ? ಮಾರಾಟ ಮಾಡಕ್ ಬರ್ತದ ಹಂಗಲ್ರಿ? ಬಂದಾರ ಬರ್ರಿ ಇಲ್ಲಿ ಮಠಕ್ಕೂ ಅಲ್ರಿ ಅಂದ್ರೆ ಅಜ್ಜ ಈ ಹಿಂದೆ ಕೇಳಿ ಬಂದಂಥ ಆರೋಪ ಮೊದಲನೇದು. ಈಗ ಮತ್ತೊಂದು ಆರೋಪ ಶ್ರೀಗಳ ವಿರುದ್ಧ ನೇರವಾಗಿ ಕೂಡಲಿ ಶೃಂಗೇರಿ ಮಠದ ಸ್ವಾಮೀಜಿ ವಿರುದ್ಧ ಆರೋಪ ಕೇಳಿ ಬಂದಿರುವಂಥದ್ದು. ಕೈ ನಾಯಕಿ ಸುಜಾತಾ ಆಯಿತು, ಈಗ ಮತ್ತೊಬ್ಬ ಮುಖಂಡನಿಗೆ ಆಸ್ತಿಯನ್ನು ಪರಾಬಾರೆ ಮಾಡಿಕೊಟ್ಟಿದ್ದಾರೆ ಅಂತ. ಅದು ಎಲ್ಲಿ? ಗದಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡನಿಗೆ ಮಾಡಿಕೊಟ್ಟಿರೋದು. ಶಿವನಗೌಡ ಗೌಡರ್ ಎಂಬವನಿಗೆ ಮಾರಾಟವನ್ನು ಮಾಡಿದ್ದಾರೆ ಅಂತ. ಇನಾಂ ವೆಂಕಟಾಪುರದಲ್ಲಿ 8.20 ಎಕರೆ ಜಮೀನಿತ್ತು, ಅದನ್ನು ಮಾರಾಟ ಮಾಡಿಬಿಟ್ಟಿದ್ದಾರೆ ಸ್ವಾಮಿಗಳು ಅನ್ನೋ ಆರೋಪ. ಕೇವಲ 8 ಲಕ್ಷ ರೂಪಾಯಿಗೆ. ಹಂದಿಗೋಳ ಗ್ರಾಮದ ಕಾಂಗ್ರೆಸ್ ಮುಖಂಡನಿಗೆ ಚಿಲ್ಲರೆ ಕಾಸ್ಗೆ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ ಅಂತ. ನ್ಯೂಸ್ ಫಸ್ಟ್ ಕ್ಯಾಮ್ರಾ ನೋಡ್ತಿದ್ದಂಗೆ ಕಾಲ್ ಕಿತ್ತಿದ್ದಾರೆ ಖರೀದಿದಾರ ಶಿವನಗೌಡ ಗೌಡರ್. ನೋಡ್ತಾ ಇದ್ದೀವಿ, ನಾನು ಯಾಕೆ ಹೇಳಬೇಕು, ನಾನೇನು ಖರೀದಿ ಮಾಡಿಲ್ರಿ ಅನ್ನೋ ಒಂದು ಹಾರೈಕೆಯ ಉತ್ತರವನ್ನು ಕೊಟ್ಟು ಶಿವನಗೌಡ ಗೌಡರ್ ಮುನ್ನಡೆದಿದ್ದಾರೆ. ಪರಾರಿಯಾಗಿದ್ದಾರೆ ಕ್ಯಾಮ್ರಾ ಮುಂದೆಯಿಂದ. ಉತ್ತರನೇ ಕೊಟ್ಟಿಲ್ಲ ಅವರು ನೇರವಾಗಿ. ನೋಡ್ತಾ ಇದ್ದೀವಿ ನಾವು, ಇಲ್ಲ ರೀ ಯಾವುದು ಇಲ್ಲ, ಆ ರೀತಿ ಭೂಮಿನ ಖರೀದಿ ಮಾಡಿಲ್ಲ, ನಾನು ಯಾಕೆ ಹೇಳಬೇಕು ನಿಮಗೆ ಅನ್ನೋ ಪ್ರಶ್ನೆಯನ್ನು ನ್ಯೂಸ್ ಫಸ್ಟ್ನ ಕ್ಯಾಮ್ರಾ ಮುಂದೆ ಶಿವನಗೌಡ ಗೌಡರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕಿ ಸುಜಾತಾ ಅನ್ನೋರ ವಿರುದ್ಧ ಒಂದು ಆರೋಪ ಮಾಡಿದಂಥ ಆರೋಪ ಒಂದು, ಇದು ಎರಡನೇದು. ನೇರವಾಗಿ ಈಗ ಇನಾಂ ವೆಂಕಟಾಪುರದಲ್ಲಿ 8.20 ಎಕರೆಯನ್ನು ಕೇವಲ 8 ಲಕ್ಷ ರೂಪಾಯಿಗೆ ಈ ಶಿವನಗೌಡ ಗೌಡರ್ಗೆ ಮಾರಾಟವನ್ನು ಮಾಡಿದ್ದಾರೆ ಕೂಡ್ಲಿ ಶೃಂಗೇರಿ ಮಠದ ಸ್ವಾಮಿಗಳು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಕೂಡಲಿ ಶೃಂಗೇರಿ ಮಠದ ಆಸ್ತಿ ಈಗ ಮತ್ತೊಬ್ಬರ ಪಾಲಾಗಿದೆ. ಅದರಲ್ಲೂ ಕಾಂಗ್ರೆಸ್ ಮುಖಂಡನಿಗೆ ಕೇವಲ 8 ಲಕ್ಷಕ್ಕೆ 8.20 ಎಕರೆ ಆಸ್ತಿಯ ಜಾಗವನ್ನು ಜಮೀನನ್ನು ಪರಬಾರೆ ಮಾಡಿರುವಂಥ ಆರೋಪ. ಆಕ್ಚುಲ್ ಆಗಿ ಈ ಒಂದು ಆರೋಪ, ಇದಕ್ಕೆ ಸ್ವಾಮಿಗಳ ಉತ್ತರ ಏನು? ಆಸ್ತಿಯನ್ನು ಕೊಂಡಂತವ್ರು ಏನು ಹೇಳ್ತಾ ಇದ್ದಾರೆ? ನ್ಯೂಸ್ ಫಸ್ಟ್ ಕ್ಯಾಮ್ರಾ ನೋಡಿದ ತಕ್ಷಣ ಓಡ್ ಹೋಗ್ತಾ ಇದ್ದಾರೆ ಖರೀದಿದಾರ. ಮಧುಸೂದನ್, ಈ ಶೃಂಗೇರಿ ಮಠದ ಶ್ರೀಗಳೇನಿದ್ದಾರೆ ಇವರು ಇಡೀ ಆ ಮಠದ ಆಸ್ತಿಯನ್ನ ಮಾರಾಟ ಮಾಡೋದಕ್ಕೇನೆ ನಿಂತಿದ್ದಾರೆ ಅನ್ನುವಂತ ಒಂದು ಸಂಶಯ ಇದೀಗ ಕಾಡೋದಕ್ಕೆ ಆರಂಭ ಆಗಿದೆ. ಕಾರಣ ಅಂತಂದ್ರೆ ಈಗಾಗಲೇ ನ್ಯೂಸ್ ಫಸ್ಟ್ ಕಾಂಗ್ರೆಸ್ನ ನಾಯಕಿ, ಕಳೆದ ವಿಧಾನಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಸುಜಾತಾ ದೊಡ್ಡಮನಿ ಅವರಿಗೆ 22 ಎಕರೆ ಜಮೀನನ್ನ ತೆಗ್ಗಿನಬಾವನೂರು ಗ್ರಾಮದಲ್ಲಿದ್ದಂಥ ಜಮೀನನ್ನ ಮಾರಾಟ ಮಾಡಿದ್ದನ್ನ ಈಗಾಗಲೇ ನ್ಯೂಸ್ ಫಸ್ಟ್ ಬಯಲಿಗಿಟ್ಟಿದೆ. ಇದರ ನಂತರ ಮತ್ತೊಂದು ದಾಖಲಾತಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವುದು ಅಂತಂದ್ರೆ ಇನಾಂ ವೆಂಕಟಾಪುರದ ಸರ್ವೆ ನಂಬರ್ 11/6 ಮತ್ತು 15/1ರಲ್ಲಿದ್ದಂಥ 8 ಎಕರೆ 20 ಗುಂಟೆಯನ್ನ ಜಾಗವನ್ನ ಶ್ರೀಗಳು ಇಲ್ಲಿ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಶಿವನಗೌಡ ಗೌಡರ್, ಇವನು ಚಿಕ್ಕ ಹಂದಿಗೋಳ ಗ್ರಾಮದವರು, ಇವರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋದಕ್ಕೆ ನ್ಯೂಸ್ ಫಸ್ಟ್ ಬಳಿ ದಾಖಲಾತಿಗಳು ಸಿಕ್ಕಿದಾವೆ. ಈ ಜಮೀನು ಇನಾಮ್ ದಾನವಾಗಿ ಈ ಮಠಕ್ಕೆ ಬಂದಿರುವಂತದ್ದು. ಮಠಕ್ಕೆ ಸಾಮಾಜಿಕ ಕೆಲಸಗಳನ್ನ ಮಾಡಲಿ ಅನ್ನೋ ಕಾರಣಕ್ಕಾಗಿ, ಸಮಾಜದ ಉದ್ಧಾರ ಮಾಡಲಿ, ಸಮಾಜದಲ್ಲಿ ಬಡವರು ಯಾರಿದ್ದಾರೆ ಅವರಿಗೆ ಸಹಾಯ ಆಗಲಿ, ಈ ಮಠ ವಿದ್ಯಾ ಅಭ್ಯಾಸಕ್ಕೆ ಹೆಲ್ಪ್ ಆಗಲಿ, ಮಠದಿಂದ ಜನರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ದೇಸಾಯರು ಈ ಜಮೀನನ್ನ, ಸೊರಟೂರಿನ ದೇಸಾಯರು ಈ ಜಮೀನನ್ನ ಮಠಕ್ಕೆ ದಾನವಾಗಿ ಕೊಟ್ಟಿರುವಂತದ್ದು.
ಆದ್ರೆ ಶ್ರೀಗಳು ಏನ್ ಮಾಡ್ತಾರೆ 2020-21ರಲ್ಲಿ ಆ ಮಠದ ಹೆಸರಲ್ಲಿದ್ದಂತ ಜಮೀನನ್ನ ತಮ್ಮ ಸ್ವಂತ ಹೆಸರಿಗೆ ಬರ್ಸ್ಕೊತಾರೆ. ಎಲ್ಲಾ ಜಮೀನುಗಳು ಮಠದ ಹೆಸರಲ್ಲಿ ಯಾವ್ಯಾವ ಆಸ್ತಿಗಳಿದ್ದಾವೆ ಎಲ್ಲವನ್ನೂ ಕೂಡ ಅವರು ತಮ್ಮ ಸ್ವಂತ ಆಸ್ತಿಗಳನ್ನಾಗಿ ಪರಿವರ್ತನೆಗೊಳಿಸಿದ್ದಾರೆ. 2020 ಅಲ್ಲಿ ಏನು ಸ್ವಂತ ಆಸ್ತಿಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಅದರ ನಂತರ 2021 ಜುಲೈ 7ರಂದು ಈ ಶಿವನಗೌಡ ಗೌಡರಿಗೆ ಈ ಜಮೀನನ್ನ ಕೇವಲ 8 ಲಕ್ಷ ರೂಪಾಯಿಗೆ 8 ಎಕರೆ ಜಮೀನನ್ನ ಮಾರಾಟ ಮಾಡಿರುವಂತದ್ದು. ಇದಕ್ಕೆ ದಾಖಲಾತಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದ್ದಾವೆ. ನಂತರ ಕೇವಲ 4 ತಿಂಗಳಲ್ಲಿ ಈ ಶಿವನಗೌಡ ಗೌಡರ್ ಏನಿದ್ದಾರೆ ಚಿಕ್ಕ ಹಂದಿಗೋಳದವರು ಮತ್ತು ಇವರು ಕಾಂಗ್ರೆಸ್ ನಾಯಕರು ಕೂಡ ಹೌದು. ಇವರು ಯಸೂಫ್ ಹೊಸಮನಿ ಮತ್ತು ಸಾವಿರಾ ಹೊಸಮನಿ ಅನ್ನೋರಿಗೆ ಇದೇ ಜಮೀನನ್ನ ಒಬ್ಬರಿಗೆ 6 ಎಕರೆ 20 ಗುಂಟೆ ಇನ್ನೊಬ್ಬರಿಗೆ 2 ಎಕರೆಯನ್ನ ಒಟ್ಟು 8 ಎಕರೆ 20 ಗುಂಟೆಯನ್ನ ಶಿವನಗೌಡ ಗೌಡರವರು ಯಸೂಫ್ ಹೊಸಮನಿ ಮತ್ತು ಸಾವಿರಾ ಹೊಸಮನಿ ಅವರಿಗೆ ಮಾರಾಟ ಮಾಡಿರುವಂತದ್ದು. ಇಲ್ಲಿ ಇದು ಇನ್ನೂವರೆಗೂ ಕೂಡ ಪಹಣಿಯಲ್ಲಿ ಇದೇ ಯಸೂಫ್ ಹೊಸಮನಿ ಮತ್ತು ಸಾವಿರಾ ಹೊಸಮನಿ ಅವರ ಹೆಸರುಗಳು ತೋರಿಸ್ತವೆ. ಅದರದ ಪೂರ್ತಿಯಾಗಿ ದಾಖಲಾತಿಗಳನ್ನ ಚೆಕ್ ಮಾಡಿದಾಗ MR ಚೆಕ್ ಮಾಡಿದಾಗ ಮೂಲತಃ ಇದು ಶೃಂಗೇರಿ ಮಠಕ್ಕೆ ದಾನವಾಗಿ ಬಂದಿರುವಂತದ್ದು ಅಂತೇಳಿ ದಾಖಲಾತಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಈಗ ಇಲ್ಲಿ ಗಮನಿಸೋದಾದ್ರೆ ಅದು ಇದೇ ಇನಾಮ್ ವೆಂಕಟಾಪುರದ ಜಮೀನು ಮೊದಲು ಸುಜಾತ ದೊಡ್ಡಮನಿಯವರು ಖರೀದಿ ಮಾಡ್ತಾರೆ. ಅಲ್ಲಿ ಈ ಖರೀದಿಯ ವಿರುದ್ಧ ಆಕ್ರೋಶ ವ್ಯಕ್ತ ಆಗತ್ತೆ. ಹಾಗಾಗಿ ಇದರ ಬದಲಾಗಿ ತೆಗ್ಗಿನ ಭಾವನಲ್ಲಿರುವಂತ 22 ಎಕರೆ ಜಮೀನನ್ನ ಬಿಟ್ಟುಕೊಳ್ಳಲಾಗತ್ತೆ, ಅಂದ್ರೆ ಅದಲು ಬದಲು ಮಾಡಿಕೊಳ್ಳಲಾಗತ್ತೆ. ಆ ನಂತರ ಏನು ಇಲ್ಲಿ ತೆಗ್ಗಿನ ಬಾವನೂರಲ್ಲಿಂತ ಜಮೀನಿಗೆ ಈಗ ಒಡೆಯರಾಗಿರುವಂತದ್ದು ಸುಜಾತ ದೊಡ್ಡಮನಿ. ಇದರ ನಂತರ ಇದೀಗ ಮತ್ತೊಂದು ಬಯಲಿಗೆ ಬಂದಿರುವ ದಾಖಲೆಗಳ ಪ್ರಕಾರ ಈಗಾಗಲೇ ಹೇಳಿದ್ರು 8 ಎಕರೆಗೆ ಯಸೂಫ್ ಹೊಸಮನಿ ಮತ್ತು ಸಾವಿರಾ ಹೊಸಮನಿ ಅವರು ಇದಕ್ಕೆ ಒಡೆಯರಾಗಿದ್ದಾರೆ. ಆದ್ರೆ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಹಾಕೊಂಡು ಇದೇ ಶಿವನಗೌಡರು ಓಡಿ ಹೋಗ್ತಾರೆ. ನಾವು ಅದೆಲ್ಲ ಗೊತ್ತಿಲ್ರಿ, ನಾವು ಖರೀದಿ ಮಾಡಿಲ್ರಿ, ನಾವು ವಾಪಸ್ ಕೊಟ್ಟಿವ್ರಿ, ಯಾವುದೂ ಕೂಡ ಸ್ಪಷ್ಟ ಉತ್ತರ ಕೊಡ್ಲಾರ್ದನೆ ಇವರು ಕಾಲ್ ಕಿತ್ತಿರುವಂತದ್ದು ದೃಶ್ಯದಲ್ಲಿ ಸೆರೆಯಾಗಿದೆ. ಇದೇ ರೀತಿಯಾಗಿ ಶೃಂಗೇರಿ ಮಠಕ್ಕೆ ದಾನ ರೂಪವಾಗಿ ಬಂದಂತ ಹಲವಾರು ಜಮೀನುಗಳನ್ನ ಶ್ರೀಗಳು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೊಂದಾಗಿ ದಾಖಲಾತಿಗಳು ಹೊರಬರ್ತಾ ಇದ್ದಾವೆ. ಮಧುಸೂದನ್, ಧನ್ಯವಾದ ಪ್ರಕಾಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.